ಹಾಯ್ ಎವ್ರಿವನ್, ನಿಮಗೂ ಕೂಡ ತಲೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿದೆಯಾ? ನನಗೆ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ? 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೀನಿ, ಮೊದಲನೇ ಸ್ಟ್ಯಾಂಡರ್ಡ್ ಇಂದ ಇಂಗ್ಲಿಷ್ ಕಲಿತಾ ಇದ್ದೀನಿ, ಆದ್ರೂ ಕೂಡ ಇಂಗ್ಲಿಷ್ ಬರ್ತಾ ಇಲ್ಲ. ನಂದು ಸೆಕೆಂಡ್ PUC ಮುಗಿದಿದೆ, ಮೊದಲನೇ ತರಗತಿಯಿಂದಾನೇ ಇಂಗ್ಲಿಷ್ ನಮಗಿದೆ, ಆದ್ರೂ ಕೂಡ ನನಗೆ ಇಂಗ್ಲಿಷ್ ಬರ್ತಾ ಇಲ್ಲ. ಇನ್ನು ಡಿಗ್ರಿ ಮುಗಿಸಿರುವಂತಹ ಸ್ಟೂಡೆಂಟ್ಸ್, ನಂದು ಡಿಗ್ರಿ ಮುಗಿದಿದೆ, 15 ವರ್ಷ ಆಯ್ತು ಕಲೀಲಿಕ್ಕೆ, ಆದ್ರೂ ಕೂಡ ಇಂಗ್ಲಿಷ್ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ, ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇನ್ನ ಆಫೀಸಸ್ ಗಳಲ್ಲಿ ವರ್ಕ್ ಮಾಡ್ತಾ ಇರುವಂತಹ ವರ್ಕಿಂಗ್ ಪ್ರೊಫೆಷನಲ್ಸ್ 10-20 ವರ್ಷ ಆಯಿತು ಜಾಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆದ್ರೂ ಕೂಡ ಇಂಗ್ಲಿಷ್ ಬರ್ತಾ ಇಲ್ಲ. ಅದರಿಂದ ಜಾಬ್ಸ್ಗಳು ಸಿಗ್ತಾ ಇಲ್ಲ, ಸಿಕ್ಕಿರುವಂತಹ ಜಾಬ್ ನಲ್ಲಿ ಒಳ್ಳೆ ಸ್ಯಾಲರಿ ಸಿಗ್ತಾ ಇಲ್ಲ, ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಬೇರೆಯವರು ಇಂಗ್ಲಿಷ್ ಮಾತಾಡೋದನ್ನ ನೋಡಿ ನಮಗೆ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ, ಶೈನೆಸ್ ಫೀಲ್ ಆಗುತ್ತೆ, ಅಸಹ್ಯ ಆಗುತ್ತೆ. ಸೊ ನಮ್ಮ ಮೇಲೆ ಇರುವಂತಹ ಒಂದು ಚೂರು ನಂಬಿಕೆನೂ ಕೂಡ ನಾವು ಕಳ್ಕೊಳ್ತೀವಿ ಈ ಒಂದು ಇಂಗ್ಲಿಷ್ ನಿಂದ. ಹೌದು ಅಲ್ವೋ? ಯಾವತ್ತಾದ್ರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ ಯಾಕೆ ನನಗೆ ಇಂಗ್ಲಿಷ್ ಬರ್ತಾ ಇಲ್ಲ ಅಂತ ಹೇಳಿ? ಮಾಡಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ನಿಮಗೆ ಸಹಾಯ ಮಾಡ್ಲಿಕ್ಕೆ ನಿಮಗೆ ಆ ರೀಸನ್ ಏನು, ಸೊ ರೀಸನ್ ಗೊತ್ತಾದ್ರೆ ಅದರಲ್ಲೇ ಸೊಲ್ಯೂಷನ್ ಇರುತ್ತೆ. ಯಾವುದೇ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಸಾಲ್ವ್ ಆಗ್ತಾ ಇಲ್ಲ ಅಂದ್ರೆ ಆ ಪ್ರಾಬ್ಲಮ್ ನ ಕಾರಣ ಏನು, ಸೊ ಆ ಕಾರಣದಲ್ಲೇ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಸೊ ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಇಂಗ್ಲಿಷ್ ನಲ್ಲಿ ಏನು ಬರೋದಿಲ್ಲ, ಫುಲ್ ಬೇಸಿಕ್ ಇದ್ದೀನಿ, ಏನು ಬರೋದಿಲ್ಲ ಅನ್ನೋರು ಆಗಿರಬಹುದು, ಅಥವಾ ನಿಮಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ಬಟ್ ಮಾತಾಡ್ಲಿಕ್ಕೆ ಬರೋದಿಲ್ಲ, ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ನೋಡಿದ ನಂತರ ನಿಮ್ಗೆ ಎಕ್ಸಾಕ್ಟ್ಲಿ ನಿಖರವಾಗಿ ಗೊತ್ತಾಗುತ್ತೆ ಯಾಕೆ ಇಂಗ್ಲಿಷ್ ನಿಮ್ಗೆ ಇಲ್ಲಿವರೆಗೆ ಕಲೀಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇನ್ನು ಮುಂದೆ ನೀವು ಹೇಗೆ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಯಬಹುದು ಅನ್ನೋದು ಕೂಡ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನನ್ನ ಹೆಸರು ಬಂದು ಹುಸೇನ್ ನಾಯ್ಕರ್ ಅಂತ ಹೇಳಿ, ನಾನೊಬ್ಬ ಇಂಗ್ಲಿಷ್ ಎಕ್ಸ್ಪರ್ಟ್. ನಾನು ನಿಮ್ಗೆ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ ಸಾವಿರಾರು ವಿದ್ಯಾರ್ಥಿಗಳಿಗೆ. ಸೊ ಬನ್ನಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೀಸನ್ ಏನು, ಆ ರೀಸನ್ ನಾನು ನಿಮಗೆ ತಿಳಿಸ್ತೀನಿ. ಅಷ್ಟೇ ಅಲ್ಲ, ಅದರ ನಂತರ ಹೌ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಸೊ ನಿಮಗೆ ಕನಸಿದೆಯಾ ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಆಗಿ ನಾನು ಮಾತಾಡಬೇಕು ಅಂತ ಹೇಳಿ? ಸೊ ಅದನ್ನು ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಂಡ್ ದೆನ್ ಹೌ ಟು ಲರ್ನ್ ಇಂಗ್ಲಿಷ್ ಫಾಸ್ಟ್ ಆಗಿ ಇಂಗ್ಲಿಷ್ ಯಾವ ರೀತಿ ಕಲಿಬೇಕು. ಇಂಗ್ಲಿಷ್ ಕಲೀಲಿಕ್ಕೆ ಇಡೀ ಜೀವನ ಬೇಕಾಗಿಲ್ಲ, 1-2 ತಿಂಗಳಲ್ಲಿ ಇಂಗ್ಲಿಷ್ ಅನ್ನ ಕಲಿಬಹುದು. ಯಾವ ರೀತಿ ಕಲಿಬಹುದು ಅದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕೇವಲ 3 ಟಿಪ್ಸ್ ಅನ್ನ ಕೊಡ್ತೀನಿ, ಬಹಳ ಇಲ್ಲ, ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲನೇ ಟಿಪ್ ಅದೇ ನಾನು ಹೇಳಿದ್ನಲ್ಲ, ಇಂಗ್ಲಿಷ್ ಯಾಕೆ ನಿಮ್ಗೆ ಬರೋದಿಲ್ಲ, ಸೊ ಅದೇ ಕಾರಣವನ್ನ ನಾವು ಫಿಗರ್ ಔಟ್ ಮಾಡೋಣ. ರೆಡಿ ಇದ್ದೀರಾ ತಿಳ್ಕೊಳ್ಳಿಕ್ಕೆ? ರೆಡಿ ಇದ್ರೆ ಮಾತ್ರ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಸಾಧ್ಯ. ಸೊ ರೆಡಿ ಆಗಿರಿ. ಸೊ ಬನ್ನಿ ನೋಡೋಣ ಯಾಕೆ ನಿಮ್ಗೆ ಇಂಗ್ಲಿಷ್ ಕಲೀಲಿಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನಾನು ಕೇಳಿದಾಗ ನನ್ನ ಕಡೆ ಬರ್ತಾರೆ, ಬಹಳಷ್ಟು ವಿದ್ಯಾರ್ಥಿಗಳು ವರ್ಕಿಂಗ್ ಪ್ರೊಫೆಷನಲ್ಸ್. ನಿಮ್ಗೆ ಯಾಕೆ ಇಂಗ್ಲಿಷ್ ಬರೋದಿಲ್ಲ, ನಿನ್ಗೆ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ, ನಿನ್ಗೆ ಯಾಕೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಅಂದಾಗ ಅವರು ನೋಡಿ ರಿಯಲ್ ರೀಸನ್, ನಿಜವಾದಂತಹ ಕಾರಣ ಹುಡುಕೋದ್ರ ಬದಲಾಗಿ ಈ ಒಂದು ಎಕ್ಸ್ಕ್ಯೂಸಸ್ ಗಳನ್ನ ಕೊಡ್ತಾರೆ. ಯಾವ ಎಕ್ಸ್ಕ್ಯೂಸಸ್ ಗಳನ್ನ ಕೊಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಮೊದಲನೇ ಎಕ್ಸ್ಕ್ಯೂಸಸ್, ಸರ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಸೊ ಹಾಗಾಗಿ ನನಗೆ ಇಂಗ್ಲಿಷ್ ಬರೋದಿಲ್ಲ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಇಂಗ್ಲಿಷ್ ಬರೋದಿಲ್ವಾ? ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್, ನಾನು ಕೇವಲ ಇಂಗ್ಲಿಷ್ ಕಲ್ತಿಲ್ಲ, ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ, ಕಲಿಸ್ತಾ ಇದ್ದೀನಿ. ನನಗೆ ಬಂತು, ನನ್ನ ತರ ಬಹಳಷ್ಟು ಜನ ಇದ್ದಾರೆ ಈ ಒಂದು ದೇಶದಲ್ಲಿ, ರಾಜ್ಯದಲ್ಲಿ, ಎಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಬಟ್ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಸೊ ಅದಕ್ಕೆ ಕಾರಣ ಇದು ಅಲ್ಲ, ಜಸ್ಟ್ ನೀವು ಒಂದು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಿ, ಆ ಒಂದು ಪ್ರಾಬ್ಲಮ್ ಇಂದ ಓಡೋಗ್ತಾ ಇದ್ದೀರಿ. ಸೊ ಇದು ನನ್ನ ತಪ್ಪಲ್ಲ, ನಮ್ಮ ಪೇರೆಂಟ್ಸ್ ನ ತಪ್ಪು, ಅವರು ನನಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ಹಾಕಿಲ್ಲ, ಸೊ ಅದು ರೀಸನ್ ಅಲ್ಲ. ಇನ್ನು ಎರಡನೇ ರೀಸನ್, ಐ ಆಮ್ ನಾಟ್ ಫ್ರಮ್ ಇಂಗ್ಲಿಷ್ ಮೀಡಿಯಂ. ಸೊ ನಮ್ಮ ಪೇರೆಂಟ್ಸ್ ನಮಗೆ ಕಾನ್ವೆಂಟ್ ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು, ಅಂದ್ರೆ ನಮ್ಗೆ ಇಂಗ್ಲಿಷ್ ಬರ್ತಿತ್ತು, ಸೊ ನಾವು ಕನ್ನಡ ಮೀಡಿಯಂ ಹಾಗಾಗಿ ಬರೋದಿಲ್ಲ. ಇದು ಕೂಡ ಒಂದು ನೀವು ಕೊಡ್ತಾ ಇರುವಂತಹ ಎಕ್ಸ್ಕ್ಯೂಸ್, ನಿಜವಾದಂತಹ ಕಾರಣ ಅಲ್ಲ. ಇನ್ನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗ್ರಾಮರ್. ಸೊ ನನಗೆ ಗ್ರಾಮರ್ ಅರ್ಥ ಆಗೋದಿಲ್ಲ. ಸೊ ಗ್ರಾಮರ್ ಅರ್ಥ ಆಗೋದಿಲ್ಲ ಅನ್ನೋದು ರಿಯಲ್ ರೀಸನ್ ಅಲ್ಲ. ಮೇ ಬಿ ನಿಮ್ಗೆ ಗ್ರಾಮರ್ ಸರಿಯಾಗಿ ಕಲ್ಸೋರು ಸಿಕ್ಕಿಲ್ಲ, ಅದು ರೀಸನ್ ಇರಬಹುದು. ನಿಮ್ಮ ಕಾಲೇಜ್ಗಳಲ್ಲಿ, ಸ್ಕೂಲ್ ನಲ್ಲಿ ಸರಿಯಾದಂತಹ ಟೀಚರ್ ನಿಮ್ಗೆ ಸಿಕ್ಕಿಲ್ಲ ಅನ್ಸುತ್ತೆ, ಆ ರೀಸನ್ ಇರಬಹುದು. ಬಟ್ ನಿಮಗೆ ಗ್ರಾಮರ್ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅದರ ಪ್ರಾಮಿಸ್ ನಿಮ್ಗೆ ಇಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ, ಐ ಆಮ್ ಅಫ್ರೇಡ್ ಆಫ್ ಸ್ಪೀಕಿಂಗ್ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಮಾತಾಡೋದಂದ್ರೆ ಭಯ ಆಗುತ್ತೆ, ಎಲ್ಲಿ ತಪ್ಪು ಮಾಡ್ತೇನೋ ಅನ್ನುವಂತಹ ಭಯ, ಎಲ್ಲಿ ಜನ ಜಡ್ಜ್ ಮಾಡ್ತಾರೋ ಅನ್ನುವಂತಹ ಭಯ. ನಿಮ್ಗೂ ಆಗುತ್ತಾ? ಬಟ್ ಅದು ರಿಯಲ್ ಎಕ್ಸ್ಕ್ಯೂಸ್ ಅಲ್ಲ, ರೀಸನ್ ಬೇರೆ ಇದೆ. ಇದು ಪ್ರಾಬ್ಲಮ್ ಅಲ್ಲ, ಇದರ ಹಿಂದಿನ ಕಾರಣ ಏನು, ಆ ರಿಯಲ್ ರೀಸನ್ ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಈ ಎಕ್ಸ್ಕ್ಯೂಸ್ಗಳು ನೀವು ಕೊಡ್ತಾ ಇದ್ರೆ ನೀವು ನಿಮ್ಮನ್ನ
ಏನ್ ಮಾಡ್ತಾ ಇದ್ದೀರಿ, ಮಿಸ್ ಡೈರೆಕ್ಟ್ ಮಾಡ್ತಾ ಇದ್ದೀರಿ, ನೀವು ನಿಮ್ಮನ್ನೇ ಮೋಸ ಮಾಡ್ತಾ ಇದ್ದೀರಿ. ಸೊ ಆ ರೀತಿ ಮಾಡಬೇಡಿ. ಸೊ ಬನ್ನಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸ್ಟಾಪ್ ಮಾಡಿ ಇವತ್ತಿಂದ ಮತ್ತೊಬ್ಬರನ್ನ ನಿಂದಿಸೋದು, ಪೇರೆಂಟ್ಸ್ ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಬ್ಲೇಮ್ ಮಾಡೋದನ್ನ ಸ್ಟಾಪ್ ಮಾಡಿ. ಸೊ ಸ್ಟಾಪ್ ಬ್ಲೇಮಿಂಗ್, ಲೆಟ್ಸ್ ಫೋಕಸ್ ಆನ್ ಸೊಲ್ಯೂಷನ್. ಏನು ಸೊಲ್ಯೂಷನ್ ಅದನ್ನ ಇವತ್ತು ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ರೀಸನ್ ಏನು ಅದರ ಮೇಲೆ ಫೋಕಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ವಾಟರ್ ಟ್ಯಾಂಕ್, ಹೌದಾ? ಇಲ್ಲಿದೆ ವಾಟರ್ ಟ್ಯಾಂಕ್. ಸೊ ವಾಟರ್ ಟ್ಯಾಂಕ್ ಅಲ್ಲಿ ಏನಿದೆ, ಇಲ್ಲಿ ನೀಲಿ ಕಲರ್ ನ ನೀರು ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಬನ್ನಿ, ನೀವು ರೀಸನ್ ತಿಳ್ಕೊಳ್ಳಿಕ್ಕೆ ರೆಡಿ ಇದ್ರೆ ಒಂದ್ಸಲ ವಿಡಿಯೋ ಪಾಸ್ ಮಾಡಿ ಟೈಪ್ ಮಾಡಿ ಚಾಟ್ ನಲ್ಲಿ ಐ ರೀಸನ್ ಅಂತ ಹೇಳಿ ಟೈಪ್ ಮಾಡಿ. ಐ ವಾಂಟ್ ಟು ನೋ ದ ರೀಸನ್ ಅಥವಾ ರೀಸನ್ ಅಂತ ಜಸ್ಟ್ ಟೈಪ್ ಮಾಡಿ. ಸೊ ಇಲ್ಲಿದೆ ವಾಟರ್ ಟ್ಯಾಂಕ್. ಈ ವಾಟರ್ ಟ್ಯಾಂಕ್ ನಲ್ಲಿ ಇದೆ ನೀರಿದೆ. ಬಹಳ ಇದೆಯಾ? ಇಲ್ಲ, ಸ್ವಲ್ಪ ಇದೆ, ಕಡಿಮೆ ನೀರಿದೆ ಈ ಒಂದು ವಾಟರ್ ಟ್ಯಾಂಕ್ ನಲ್ಲಿ. ಸೊ ಇಲ್ಲಿ ಏನಿದೆ, ನಳ ಇದೆ. ಸೊ ಈಗ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ರೆ, ಈ ನಳವನ್ನ ಆನ್ ಮಾಡಿದ್ರೆ ಏನಾಗುತ್ತೆ ರೀ, ಒಂದು ಕೆಲವು ಸೆಕೆಂಡ್ಗಳವರೆಗೆ ನೀರು ಬರುತ್ತೆ. ಅದರ ನಂತರ ನೀರು ಬರೋದು ಸ್ಟಾಪ್ ಆಗುತ್ತೆ. ಹೌದಾ? ಎಸ್ ಆರ್ ನೋ? ಯಾಕೆ? ಕಾರಣ ಏನು? ಇದರಲ್ಲಿ ಕಡಿಮೆ ನೀರಿದೆ. ಸೊ ಎಷ್ಟು ನೀರಿರುತ್ತೆ ಅಷ್ಟು ಬರುತ್ತೆ. ಅದರ ನಂತರ ಏನಾಗುತ್ತೆ, ಸ್ಟಾಪ್ ಆಗ್ಬಿಡುತ್ತೆ. ಸೊ ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಯ್ತು. ಸೊ ಈಗ ಬನ್ನಿ ಸ್ವಲ್ಪ ಇದರಲ್ಲಿ ಟ್ವಿಸ್ಟ್ ಮಾಡೋಣ. ಈ ವಾಟರ್ ಟ್ಯಾಂಕ್ ಇದೆಯಲ್ಲ, ಇದು ವಾಟರ್ ಟ್ಯಾಂಕ್ ಅಲ್ಲ, ಇದು ನಿಮ್ಮ ತಲೆ, ಇದು ನಿಮ್ಮ ಬ್ರೈನ್, ಇದು ನಿಮ್ಮ ಮೆದುಳು. ಸೊ ಈ ಮೆದುಳಿನಲ್ಲಿ ಇಂಗ್ಲಿಷ್ ನ ತುಂಬಾ ಕಡಿಮೆ ನಾಲೆಜ್ ಇದೆ, ತುಂಬಾ ಕಡಿಮೆ ಪದಗಳು ಇವೆ, ವಾಕ್ಯಗಳನ್ನ ಹೇಗ್ ಮಾಡಬೇಕು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ನಾಲೆಜ್ ತುಂಬಾ ಕಡಿಮೆ ಇದೆ. ಸೊ ನೀವೇನ್ ಮಾಡ್ತೀರಾ, ಅದರಿಂದ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ತೀರಾ, ಬರೀಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಸೊ ಇದು ನಳ ಇದೆಯಲ್ಲ, ನಳ ಅಲ್ಲ, ಇದು ತೋರಿಸ್ತಾ ಇದೆ ನಿಮ್ಮ ಬಾಯಿ. ಇಂಗ್ಲಿಷ್ ಮಾತಾಡುವಾಗ ಬಾಯಿಯನ್ನ ಬಳಸ್ತೀರಾ, ಇಂಗ್ಲಿಷ್ ಬರೆಯುವಾಗ ನಿಮ್ಮ ಕೈಯಿಂದ ನೀವೇನ್ ಮಾಡ್ತೀರಾ, ಪುಸ್ತಕಗಳಲ್ಲಿ ಬರೀತೀರಾ. ಸೊ ಈಗ ಈ ಒಂದು ಬ್ರೈನ್ ನಲ್ಲಿ ಕಡಿಮೆ ವರ್ಡ್ಸ್ಗಳು, ಕಡಿಮೆ ವಾಕ್ಯ ಮಾಡುವಂತಹ ರೂಲ್ಸ್ಗಳು ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ನಾಲೆಜ್ ಕಡಿಮೆ ಇರುವಾಗ ನೀವು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಪ್ರಾರಂಭ ಮಾಡಿದಾಗ ನಿಮ್ಮ ತಲೆಯಲ್ಲಿರುವಂತಹ 2-3 ವಾಕ್ಯಗಳು ಹೊರಗಡೆ ಬರುತ್ತೆ. ಅದರ ನಂತರ ಮಾತಾಡೋದನ್ನ ಸ್ಟಾಪ್ ಮಾಡ್ತೀರಾ. ಸ್ಟಾಪ್ ಆದ ನಂತರ ಕಾನ್ಫಿಡೆನ್ಸ್ ಕಳ್ಕೊಳ್ತೀರಾ. ಕಾನ್ಫಿಡೆನ್ಸ್ ಕಳ್ಕೊಂಡ ನಂತರ ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ರೀಸನ್, ಒಂದು ಎಕ್ಸ್ಕ್ಯೂಸ್ ನೀವೇ ನಿಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನು ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡ್ಲಿಕ್ಕೆ ಯಾಕೆ ಬರ್ತಾ ಇಲ್ಲ? ಅಗೇನ್, ಸೊ ಇಲ್ಲಿ ಕಡಿಮೆ ವರ್ಡ್ಸ್, ಕಡಿಮೆ ಸೆಂಟೆನ್ಸಸ್, ಕಡಿಮೆ ನಾಲೆಜ್ ಇದೆ. ಸೊ ಬರೀಲಿಕ್ಕೆ ಪ್ರಯತ್ನ ಮಾಡಿದಾಗ ಎಷ್ಟು ನೀರಿತ್ತು ಅಷ್ಟೇ ನೀರು ನಳದಿಂದ ಹೊರಗಡೆ ಬರುತ್ತೆ. ಸೊ ತಲೆಯಲ್ಲಿ ಎಷ್ಟು ಇಂಗ್ಲಿಷ್ ಇದೆ ಅಷ್ಟು ಮಾತ್ರ ಕೈಯಿಂದ ಬರೆಯುವಾಗ ಹೊರಗಡೆ ಬರುತ್ತೆ. ಅದರ ನಂತರ ಸ್ಟಾಪ್, ಬರೋದಿಲ್ಲ. ಸೊ ಇದು ರಿಯಲ್ ರೀಸನ್. ಸೊ ನೀವೇನು ಮೊದಲನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲ್ತಿದ್ರಲ್ಲ, ಪೋಯಮ್ಸ್, ಚಾಪ್ಟರ್ಸ್, ಅದು ಇಂಗ್ಲಿಷ್ ಅಲ್ಲ. ಇಂಗ್ಲಿಷ್ ಅಂದ್ರೆ ಅದು ಒಂದು ಭಾಷೆಯಾಗಿ ಕಲಿಬೇಕು. ಇಂಗ್ಲಿಷ್ ಭಾಷೆಯ ನಾಲೆಜ್ ನಿಮ್ಮ ತಲೆಯಲ್ಲಿ ನಿಮ್ಮ ಸ್ಕೂಲ್ ಕಾಲೇಜಸ್ಗಳಲ್ಲಿ ಹಾಕಿಲ್ಲ. ಯಾಕಂದ್ರೆ ಸಿಸ್ಟಮ್ ಆ ರೀತಿ ಇದೆ. ಸೊ ಅಲ್ಲಿ ಮಾರ್ಕ್ಸ್ ಡ್ರಿವನ್, ಓನ್ಲಿ ಮಾರ್ಕ್ಸ್ ನೋಡ್ತಾರೆ. ಏನು ಕಲ್ತು ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳಿಸ್ಕೊಂಡಿದೆಯಾ ಅದನ್ನ ನೋಡೋದಿಲ್ಲ ಅವರು. ಸೊ ಅಲ್ಲಿ ನೀವು ತಪ್ಪು ಮಾಡಿದೀರಾ. ಅದರಲ್ಲಿ ಕೇವಲ ನಿಮ್ದು ತಪ್ಪು ಅಷ್ಟೇ ಅಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ ನ ತಪ್ಪಿದೆ. ಕಾಲೇಜ್ನಲ್ಲಿ ಕಲಿಸುವಂತಹ ರೀತಿ, ಸ್ಕೂಲ್ನಲ್ಲಿ ಕಲಿಸುವಂತಹ ರೀತಿಯಲ್ಲಿ ತಪ್ಪುಗಳು ಇವೆ. ಸೊ ಬಟ್ ನೀವು ಅದರಿಂದ ಹೊರಗಡೆ ಬರಬೇಕಾಗುತ್ತೆ. ನೀವು ಸರಿಯಾದಂತಹ ಸಿಸ್ಟಮ್ ನ ಮೂಲಕ ಕಲಿಬೇಕಾಗುತ್ತೆ ಇಂಗ್ಲಿಷ್ ಅನ್ನ. ಬಿಕಾಸ್ ಇದು ನಿಮ್ಮ ಜೀವನ. ಸೊ ನಿಮ್ಮ ಜೀವನದ ಬಗ್ಗೆ ನೀವು ಕೇರ್ ಮಾಡಬೇಕಾಗುತ್ತೆ, ಬೇರೆ ಯಾರು ಕೇರ್ ಮಾಡೋದಿಲ್ಲ. ಸೊ ಇದು ನಿಮಗೆ ಗೊತ್ತಾಯ್ತು ಯಾಕೆ ನಿಮಗೆ ಇಂಗ್ಲಿಷ್ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಇಂಗ್ಲಿಷ್ ನ ಹೆಚ್ಚು ಪದಗಳು, ಹೆಚ್ಚು ಇಂಗ್ಲಿಷ್ ನ ನಾಲೆಜ್ ಅನ್ನ ತಲೆಯಲ್ಲಿ ಹಾಕಬೇಕು. ಮಾರ್ಕ್ಸ್ ಗಾಗಿ ಕಲಿಯುವಂತಹ ನಾಲೆಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಒಂದು ಆಸೆಯಿಂದ ಗಳಿಸುವಂತಹ ನಾಲೆಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈಗ ಟಿಪ್ ನಂಬರ್ 2, ಯಾರ್ಯಾರಿಗೆ ಇಂಗ್ಲಿಷ್ ನಲ್ಲಿ ನಾನು ಫ್ಲೂಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕನ್ನುವಂತ ಆಸೆ ಇದೆ, ಫ್ಲೂಯೆಂಟ್ ಆಗಿ ಅಂಡ್ ಕಾನ್ಫಿಡೆಂಟ್ ಆಗಿ. ಸೊ ಒಂದ್ಸಲ ಟೈಪ್ ಮಾಡಿ ಚಾಟ್ ನಲ್ಲಿ ಕಾನ್ಫಿಡೆನ್ಸ್ ಅಂಡ್ ಫ್ಲೂಯೆನ್ಸಿ ಅಂತ ಹೇಳಿ. ಒಂದ್ಸಲ ಬೇಗ ಟೈಪ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಕಾನ್ಫಿಡೆನ್ಸ್ ಅಂಡ್ ಫ್ಲೂಯೆನ್ಸಿ ಅಂತ ಹೇಳಿ ಒಂದ್ಸಲ ಚಾಟ್ ನಲ್ಲಿ ಟೈಪ್ ಮಾಡಿ. ಸೊ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ, ಅದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿದ್ದಾರೆ ಬಹಳಷ್ಟು ಜನ ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕು, ಫ್ಲೂಯೆಂಟ್ ಆಗಿ ಮಾತಾಡಬೇಕು ಅನ್ನೋರು. ರೆಡಿ ಇದ್ದೀರಾ? ಸೊ ಬನ್ನಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದು ನಿಮಗೆ ಕಾಣಿಸ್ತಾ ಇದೆಯಾ? ಇದು ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಸೊ ಈಗ ನೀವು ಇದರಲ್ಲಿ ಯಾವ ಹಂತದಲ್ಲಿ ಇದ್ದೀರಾ, ಯಾವ ಸ್ಟೇಜ್ ನಲ್ಲಿ ಇದ್ದೀರಾ? ಸೊ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 90% ಸ್ಟೂಡೆಂಟ್ಸ್, 90% ಜನ ಈ ಒಂದು ಸ್ಟೇಜ್ ನಲ್ಲಿ ಇರ್ತಾರೆ. ಅಂದ್ರೆ ರಾಂಗ್ ಇಂಗ್ಲಿಷ್, ತಪ್ಪಾಗಿ ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ, ತಪ್ಪಾಗಿ ಇಂಗ್ಲಿಷ್ ನೀವೀಗ ಬರೀತಾ ಇದ್ದೀರಾ. ಅಂಡ್ ಅದರಿಂದ ನಿಮ್ಗೆ ಭಯ ಆಗ್ತಾ ಇದೆ. ತಪ್ಪು ಮಾಡ್ತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಭಯ ಬಂದೇ ಬರುತ್ತೆ. ತಪ್ಪು ಮಾಡ್ತೀನಿ, ಎಲ್ಲಿ ತಪ್ಪಾಗುತ್ತೋ ಆ ತಪ್ಪು ನೋಡಿ ಎಲ್ಲಿ ಜಡ್ಜ್ ಮಾಡ್ತಾರೋ ಅನ್ನುವಂತಹ ಭಯ ನಮ್ಮಲ್ಲಿ ಬರುತ್ತೆ. ರೈಟ್? ರಾಂಗ್ ಇಂಗ್ಲಿಷ್ ಅಂಡ್ ಫಿಯರ್. ಸೊ ಇಲ್ಲಿಂದ ನೀವೇನ್ ಮಾಡ್ತೀರಾ, ನಿಮ್ಮ ಗೋಲ್ ಏನು, ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ಸೊ ಭಾರತೀಯರು ಯಾವಾಗಲೂ ಶಾರ್ಟ್ ಕಟ್ ಹುಡ್ಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್. ಬಟ್ ನಿಮ್ಗೆ ಗೊತ್ತಿದೆ ಇಂಗ್ಲಿಷ್ ಅಲ್ಲಿ ಯಾವುದೇ ಶಾರ್ಟ್ ಕಟ್ಸ್ ವರ್ಕ್ ಆಗೋದಿಲ್ಲ. ತುಂಬಾ ಜನ ಇಲ್ಲಿಂದ ನೇರವಾಗಿ ಇಲ್ಲಿಗೆ ಜಂಪ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಸೊ ನಾನು ಬೇಗ ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಕಲಿಬೇಕು, ಇಂಗ್ಲಿಷ್ ಮಾತಾಡಬೇಕು, ಬರಿಬೇಕು, ಯಾವುದೇ ತಪ್ಪಿಲ್ಲದೆ ಅಂತ ಹೇಳಿ. ಬಟ್
ಸಾಧ್ಯ ಇಲ್ಲ. ಸೊ ಈ ಮಿಸ್ಟೇಕ್ ರಾಂಗ್ ಮೆಥಡ್ ಅನ್ನ ಫಾಲೋ ಮಾಡಬೇಡಿ. ಸೊ ಇಲ್ಲಿ ನೀವು ಹೋದ್ರೆ ಮತ್ತೆ ಯಾವತ್ತೂ ನೀವು ಇಂಗ್ಲಿಷ್ ಕಲಿಯೋದಿಲ್ಲ. ಮತ್ತೆ ನೀವು ಅದೇ ತಪ್ಪು ಮಾಡ್ತಾ ಇದ್ದೀರಾ. ಸೊ ಈಗ 10 ವರ್ಷ 12 ವರ್ಷ ತಪ್ಪು ಮಾಡಿದ್ದೀರಾ, ಇನ್ನು ಮತ್ತೆ ಇದೇ ಮಿಸ್ಟೇಕ್ಸ್ ಮಾಡ್ತಾ ಹೋದ್ರೆ ಇಂಗ್ಲಿಷ್ ಯಾವತ್ತೂ ಕಲಿಯೋದಿಲ್ಲ. ಸೊ ಹಾಗಾದ್ರೆ ಏನ್ ಮಾಡಬೇಕು ಅಂತ ಕೇಳೋದಾದ್ರೆ ಫಸ್ಟ್ ಇದನ್ನಾದ್ರೂ ಮಾಡಲೇಬೇಡಿ. ಫಸ್ಟ್ ಏನು ಇದನ್ನ ಮಾಡಬೇಡಿ. ಇನ್ನು ನೆಕ್ಸ್ಟ್ ಏನ್ ಮಾಡಬೇಕು ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ಇಲ್ಲಿದ್ರಲ್ಲ, ಇಲ್ಲಿಂದ ನಿಮ್ಮ ಮೊದಲ ಮೆಟ್ಟಿಲು ಏನಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಇಂಗ್ಲಿಷ್ ಬರೆಯೋದನ್ನ, ಅಂದ್ರೆ ಕರೆಕ್ಟ್ ಆಗಿ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡೋದನ್ನ, ಕರೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡೋದ್ರ ಮೇಲೆ ಫೋಕಸ್ ಮಾಡಿ. ಸ್ಲೋ ಆಗಿ ಮಾತಾಡಿ ಪರವಾಗಿಲ್ಲ, ಸ್ಲೋ ಆಗಿ ಬರೀರಿ ಪರವಾಗಿಲ್ಲ, ಬಟ್ ಫೋಕಸ್ ಏನಿದೆ ಕರೆಕ್ಟ್ ಆಗಿ ನಾನು ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡಬೇಕು, ಯಾವುದೇ ತಪ್ಪಿಲ್ಲದೆ ಕರೆಕ್ಟ್ ಆಗಿ ಇಂಗ್ಲಿಷ್ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಇಂಗ್ಲಿಷ್ ಅನ್ನ ಮಾತಾಡಬೇಕು. ಸ್ಲೋ ಆಗಿ ಮಾತಾಡಿ ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾತಾಡೋದ್ರ ಮೇಲೆ ಫೋಕಸ್ ಮಾಡಿ. ಇದು ಮೊದಲನೆಯ ಸ್ಟೆಪ್. ಒಂದ್ಸಲ ನೀವು ಕರೆಕ್ಟ್ ಆದ್ರಿ ಅಂದ್ರೆ, ಕರೆಕ್ಟ್ ಯಾವಾಗ ಆಗ್ತೀರಾ ಅಂದ್ರೆ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿ ವಾಕ್ಯ ಮಾಡೋದು ಕಲಿತ ನಂತರ. ಸೊ ಪರ್ಫೆಕ್ಟ್ ಆದ ನಂತರ ನಿಮ್ಮ ಫೋಕಸ್ ಎರಡನೇ ಸ್ಟೆಪ್ ಏನು ಅಂದ್ರೆ ಅದನ್ನ ಫಾಸ್ಟ್ ಆಗಿ ಬರೆಯೋದು, ಫಾಸ್ಟ್ ಆಗಿ ಮಾತಾಡೋದ್ರ ಮೇಲೆ ಫೋಕಸ್ ಮಾಡಿ. ಫಾಸ್ಟ್ ಆಗಿ ಇಂಗ್ಲಿಷ್ ಬರೆಯೋದು ಅಂದ್ರೆ ನೋಡಿ ಬರೆಯೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅದು 7ನೇ 8ನೇ ತರಗತಿಯ ಸ್ಟೂಡೆಂಟ್ಸ್ ಕೂಡ ಮಾಡ್ತಾರೆ. 1 ಪೇಜ್ ಬರ್ಕೊಂಬ ಅಂದ್ರೆ ಫಟಾಫಟ್ ನೋಡಿ ಬರೆಯೋದು, ಆ ಬರೆಯೋದ್ರ ಬಗ್ಗೆ ಅಲ್ಲ. ನಿಮ್ಮ ತಲೆಯಲ್ಲಿರುವಂತಹ ಥಾಟ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ ಬರೆಯೋದು, ಅದನ್ನ ಫಾಸ್ಟ್ ಆಗಿ ಬರೆಯೋದನ್ನ ಅಂಡ್ ಫಾಸ್ಟ್ ಆಗಿ ಮಾತಾಡೋದನ್ನ ಎರಡನೇ ಹಂತದಲ್ಲಿ ಫೋಕಸ್ ಮಾಡಿ. ಸೊ ಅಂದಾಗ ನೀವು ಮತ್ತೊಬ್ಬರ ಮುಂದೆ ಮತ್ತೊಬ್ಬರ ಜೊತೆಯಲ್ಲಿ ಇಂಗ್ಲಿಷ್ ಅನ್ನ ಮಾತಾಡುವಾಗ ಆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ನಿಮ್ಮಲ್ಲಿ ಬರುತ್ತೆ. ಯಾಕೆಂದ್ರೆ ನೀವು ಶಾರ್ಟ್ಕಟ್ ಮೆಥಡ್ ಫಾಲೋ ಮಾಡಿಲ್ಲ. ಸೊ ನೀವು ಕರೆಕ್ಟ್ ಮೆಥಡ್ ನ ಮೂಲಕ ಇಂಗ್ಲಿಷ್ ಅನ್ನ ಕಲ್ತಿದ್ದೀರಾ. ಸೊ ಇದು ರೈಟ್ ಮೆಥಡ್. ಇಂಗ್ಲಿಷ್ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಕರೆಕ್ಟ್ ಇಂಗ್ಲಿಷ್ ಅನ್ನ ಮಾತಾಡ್ಬೇಕಂದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನಿಮ್ಮ ಇಂಗ್ಲಿಷ್ ಕರೆಕ್ಟ್ ಇದೆ, ನೀವು ಬರೀತಾ ಇರೋದು ಕರೆಕ್ಟ್ ಇದೆ, ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮಗ್ ಬಂದಾಗ ಆ ಕಾನ್ಫಿಡೆನ್ಸ್ ಹೊರಗಡೆ ಕಾಣಿಸುತ್ತೆ. ಸೊ ಅದಕ್ಕೆ ಫಸ್ಟ್ ಕರೆಕ್ಟ್ ಆಗಿ ದೆನ್ ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ನಿಮ್ಮಲ್ಲಿ ಬರುತ್ತೆ. ಇದು ಎರಡನೇ ಟಿಪ್. ಇನ್ನು ಮೂರನೇ ಟಿಪ್ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್, ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್ ನಿಮಗೆ ಇಲ್ಲಿವರೆಗೆ ಯಾಕೆ ಇಂಗ್ಲಿಷ್ ಕಲೀಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದರ ಹಿಂದಿನ ಕಾರಣ ಇದು. ಏನು ಅಂದ್ರೆ ತುಂಬಾ ಜನ, ಎಷ್ಟು ಜನ ಒಪ್ಕೊಳ್ತೀರಾ ಸರಿ ಯಾವುದೋ ಒಂದು ಸ್ಕಿಲ್ ಕಲಿಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ತುಂಬಾ ಜನ ಎಸ್ ಅಂತ ಹೇಳ್ತಾರೆ, ಬಟ್ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಇದು ಸಂಪೂರ್ಣ ಸತ್ಯ ಅಲ್ಲ, ಇದು ಸಂಪೂರ್ಣವಾಗಿ ಕರೆಕ್ಟ್ ಆಗಿಲ್ಲ. ಪ್ರಾಕ್ಟೀಸ್ ಆದ್ರೂ ನೀವು ಮಾಡ್ತಾನೆ ಇದ್ದೀರಲ್ಲ, ಇಂಗ್ಲಿಷ್ ಎಕ್ಸಾಮ್ ಬರೀತೀರಾ, ಪ್ರತಿ ಸ್ಟ್ಯಾಂಡರ್ಡ್ 1ನೇ 2ನೇ 4ನೇ ಎಲ್ಲಾ ತರಗತಿಯಲ್ಲಿ ಗ್ರಾಮರ್ ಇರುತ್ತೆ, ಆದ್ರೂ ಕೂಡ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ? ಯಾಕಂದ್ರೆ ಇಲ್ಲಿವರೆಗೆ ನೀವು ಕೇವಲ ಪ್ರಾಕ್ಟೀಸ್ ಮಾಡಿದೀರಾ. ಪ್ರಾಕ್ಟೀಸ್ ನಿಂದ ಇಂಗ್ಲಿಷ್ ಬರೋದಿಲ್ಲ, ಪ್ರಾಕ್ಟೀಸ್ ನಿಂದ ಯಾವುದೇ ಸ್ಕಿಲ್ ಬರೋದಿಲ್ಲ. ಸೊ ಅಲ್ಲಿ ನಿಮಗೆ ಬೇಕಾಗುತ್ತೆ ರೈಟ್ ಪ್ರಾಕ್ಟೀಸ್. ರೈಟ್ ಪ್ರಾಕ್ಟೀಸ್ ನ ಮೂಲಕ ಮಾತ್ರ ನೀವು ಏನ್ ಮಾಡಬಹುದು, ಯಾವುದೇ ಒಂದು ಸ್ಕಿಲ್ ಅನ್ನ ಕಲಿಬಹುದು ಪರ್ಫೆಕ್ಟ್ ಆಗಿ. ಸೊ ಹಾಗಾದ್ರೆ ಯಾವ್ದ್ರ ಮೇಲೆ ಈಗ ನೀವು ಫೋಕಸ್ ಮಾಡಬೇಕು, ಫೋಕಸ್ ಮಾಡಿ ರೈಟ್ ಪ್ರಾಕ್ಟೀಸ್ ನ ಮೇಲೆ. ಸೊ ರೈಟ್ ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು, ಒಂದು ನಾನು ನಿಮಗೆ ತಿಳಿಸಿದೆ, ಕರೆಕ್ಟ್ ಇಂಗ್ಲಿಷ್ ಅಂಡ್ ದೆನ್ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತಾಡೋದ್ರ ಮೇಲೆ ಫೋಕಸ್ ಮಾಡಿ. ಸೊ ಇನ್ನ ನಿಮಗೆ ರೈಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯಾವ ವ್ಯಕ್ತಿ ಕಡೆ ಹೋಗ್ಬೇಕಂದ್ರೆ ಆಲ್ರೆಡಿ ಇಂಗ್ಲಿಷ್ ಕಲ್ತಿರುವಂತಹ, ಸರಿಯಾಗಿ 0 ಇಂದ ಇಂಗ್ಲಿಷ್ ಕಲ್ತಿರುವಂತಹ ವ್ಯಕ್ತಿನೇ, ಕನ್ನಡ ಮೀಡಿಯಂ ನಿಂದ ಬಂದು ಇಂಗ್ಲಿಷ್ ಕಲ್ತಿರುವಂತಹ ವ್ಯಕ್ತಿ ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ ಸಾಧ್ಯ. ಸೊ ಅಂತಹ ವ್ಯಕ್ತಿಯಿಂದ ನೀವು ಕಲಿತ್ರೆ ಫಾಸ್ಟ್ ಆಗಿ ನೀವು ಇಂಗ್ಲಿಷ್ ಕಲಿಯುವಂತಹ ಸಾಧ್ಯತೆ ಇದೆ. ಸೊ ಏನಾಗುತ್ತೆ ಸರ್ ರೈಟ್ ಮೆಥಡ್ ನಿಂದ ಅಂದ್ರೆ, ಸೊ ರೈಟ್ ಮೆಥಡ್ ಫಾಲೋ ಮಾಡಿದ್ರೆ ಏನಾಗುತ್ತೆ ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಬಹಳಷ್ಟು ಟೈಮ್ ಸೇವ್ ಆಗುತ್ತೆ. ಯಾಕೆಂದ್ರೆ ರೈಟ್ ಮೆಥಡ್ ನ ಮೂಲಕ ಕೇವಲ 20% ಟೈಮ್ ಎಫರ್ಟ್ ಹಾಕಿ 80% ರಿಸಲ್ಟ್ ನೀವು ಪಡ್ಕೋಬಹುದು. 80-20 ರೂಲ್ ನೀವು ಕೇಳಿದ್ದೀರಾ, ಕೇವಲ 20% ಎಫರ್ಟ್ ಹಾಕಿ 80% ರಿಸಲ್ಟ್ ತಗೊಳ್ತೀರಾ ಯಾವಾಗ ರೈಟ್ ಪ್ರಾಕ್ಟೀಸ್ ಮಾಡಿದರೆ. ಸೊ ಅದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ, ನಂಬರ್ 1. ಎರಡನೇದಾಗಿ ಗಿವ್ಸ್ ಯು ರಿಸಲ್ಟ್ ಫಾಸ್ಟ್. ತುಂಬಾ ಫಾಸ್ಟ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಕ್ಕಾಗ ಒಳಗಿಂದ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಕಲಿಬೇಕು ಅಂತ ಹೇಳಿ. ಇನ್ನು ಮೂರನೇದಾಗಿ ಲೆಸ್ ಎಫರ್ಟ್ ಫಾಸ್ಟ್ ರಿಸಲ್ಟ್. ಕಡಿಮೆ ಎಫರ್ಟ್ ಕಡಿಮೆ ಸಮಯ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಹಾಗಾಗಿ ನಾನು ಹೇಳಿದ್ದು ರೈಟ್ ಮೆಥಡ್ ನ ಮೂಲಕ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ. ಸೊ ಅದನ್ನ ಯಾರು ನಿಮಗೆ ಕಲಿಸಬಹುದು ಅದು ಕೂಡ ಹೇಳ್ತಾ ಇದ್ದೀನಿ. ಒಬ್ಬ ಕನ್ನಡ ಮೀಡಿಯಂ, ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ರೆ, ಕನ್ನಡ ಮೀಡಿಯಂ ನಲ್ಲಿ ಕಲ್ತು ಒಂದು ಏನೋ ಜಾಬ್ ಮಾಡ್ತಾ ಇದ್ರೆ, ಕನ್ನಡ ಮೀಡಿಯಂ ಈಗ 10th ಮುಗಿಸಿದ್ರೆ 9th ಮುಗಿಸಿದ್ರೆ, ಸೊ ಕನ್ನಡದಿಂದ ಬಂದು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದು ಇಂಗ್ಲಿಷ್ ಕಲ್ತಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಟೀಚರ್, ಎಜುಕೇಟರ್ ನಿಮಗೆ ಇಂಗ್ಲಿಷ್ ಕಲಿಸಬಹುದು. ಯಾಕೆಂದ್ರೆ ನೀವೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ ಅನ್ನೋದು ಅವನು ಅರ್ಥ ಮಾಡ್ಕೋತಾನೆ. ನೀವೇನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವ ರೀತಿ ಇಂಗ್ಲಿಷ್ ಅರ್ಥ ಮಾಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಅದನ್ನ ಹೇಳ್ತಾ ಇರೋದು. ಇನ್ನ ಬಹಳಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇಗ್ನೋರ್ ಮಾಡ್ತಾರೆ, ಮುಂದೆ ಅವಶ್ಯಕತೆ ಬಿದ್ದಾಗ ಇಂಗ್ಲಿಷ್ ಅನ್ನ ಕಲಿತೇನೆ ಅಂತ ಹೇಳಿ. ನೋಡಿ ಇವತ್ತಿನ ಟೈಮ್ ನಲ್ಲಿ ಕಾಂಪಿಟಿಷನ್ ಬಹಳ ಇದೆ. ಸೊ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಗೆಲ್ಬೇಕು ಅಂದ್ರೆ ಈ ಒಂದು ಕೋಟನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಈ ಒಂದು ಕೋಟನ್ನ ಅರ್ಥ ಮಾಡ್ಕೊಳ್ಳಿ, ಸಕ್ಸೆಸ್ ಅಕರ್ಸ್ ವೆನ್ ಪ್ರಿಪರೇಷನ್ ಮೀಟ್ಸ್ ಆಪರ್ಚುನಿಟಿ.
ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಯಾವಾಗ ಆಗ್ತಾನೆ ಅಂದ್ರೆ ಒಂದು ಅವನು ಪ್ರಿಪೇರ್ಡ್ ಆಗಿರಬೇಕು. ಎರಡು ಇಂಪಾರ್ಟೆಂಟ್ ಪದಗಳು ಇವೆ ಇಲ್ಲಿ. ಒಂದು ಏನಾಗಿರ್ಬೇಕು, ಅವನು ಪ್ರಿಪೇರ್ಡ್ ಆಗಿರ್ಬೇಕು. ಅವನು ಪ್ರಿಪೇರ್ ಆದಾಗ ಅವನ ಹತ್ತಿರ ಅವನ ಮುಂದೆ ಒಂದು ಅವಕಾಶ, ಒಂದು ಅಪರ್ಚುನಿಟಿ ಸಿಕ್ಕಾಗ ಅವನು ಏನಾಗ್ತಾನೆ, ಸಕ್ಸಸ್ಫುಲ್ ಆಗ್ತಾನೆ. ಇವತ್ತಿನ ನಮ್ಮನ ಯಂಗ್ಸ್ಟರ್ಸ್ ಯಾವ ರೀತಿ ಇದ್ದಾರೆ ಅಂದ್ರೆ, ಮೊದಲು ಅಪಾರ್ಚುನಿಟಿ, ಅವಕಾಶ ಮೊದಲು ಬರಲಿ, ಅದ ನಂತರ ನಾನು ಪ್ರಿಪೇರ್ ಆಗ್ತೀನಿ ಅಂದ್ರೆ ನಡೆಯೋದಿಲ್ಲ. ಇದು ಸ್ಪರ್ಧಾತ್ಮಕ ಜಗತ್ತು. 140 ಕೋಟಿ ಜನ ಇರುವಂತಹ ಒಂದು ದೇಶ. ಜನಸಂಖ್ಯೆ ಕಡಿಮೆ ಇಲ್ಲಿಲ್ಲ, ಬಹಳ ಜನ ಲೈನ್ ನಲ್ಲಿ ನಿಂತಿದ್ದಾರೆ. ಸೊ ಇಂಗ್ಲಿಷ್ ನೋಡಿ, ಯಾವುದೇ ಜಾಬ್ ನಲ್ಲಿ ಹೋಗಿ, ಪ್ರೈವೇಟ್ ಆಗಿರಲಿ, ಗವರ್ಮೆಂಟ್ ಆಗಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಹೈಯರ್ ಎಜುಕೇಶನ್ ಆಗಿರಲಿ, ಯಾವುದೇ ಪ್ರೊಫೆಷನಲ್ ಕೋರ್ಸ್ ಆಗಿರಲಿ, ಎಲ್ಲದರಲ್ಲಿ ಕೂಡ ಇಂಗ್ಲಿಷ್ನ ಅವಶ್ಯಕತೆ ಇವತ್ತು ನಂಬರ್ 1 ನಲ್ಲಿ ಇದೆ. ಅದು ಇಲ್ಲ ಅಂದ್ರೆ ಕರಿಯರ್ ಬಹಳಷ್ಟು ಜನ ಹಾಳು ಮಾಡ್ಕೋತಾರೆ. ಜಾಬ್ ನಿಮ್ಗೆ ಎಲ್ಲಾದ್ರೂ ಸಿಗುತ್ತೆ ರೀ, ಅದೇ 8-9 ಸಾವಿರ 10 ಸಾವಿರ ರೂಪಾಯಿ ಜಾಬ್ ಸಿಗುತ್ತೆ. ಒಂದು ಒಳ್ಳೆ ಜಾಬ್ ನೀವು ಪಡ್ಕೋಬೇಕು, ಇಷ್ಟೆಲ್ಲ ಹಣ ಟೈಮ್ ಇನ್ವೆಸ್ಟ್ ಮಾಡಿ ಎಜುಕೇಶನ್ ಪಡ್ಕೊಂಡಿದ್ದೀರಾ, ಇನ್ನು ಒಳ್ಳೆ ಜಾಬ್ ತಗೋಬೇಕಂದ್ರೆ ಅದರ ಜೊತೆಲಿ ಒಂದು ಸ್ಕಿಲ್ ಅನ್ನ ಆಡ್ ಮಾಡ್ಕೊಳ್ಳಿ, ಅದು ಇಂಗ್ಲಿಷ್. ಸೊ ಅದು ಯಾವಾಗ, ಈಗ ಇಂಗ್ಲಿಷ್ ಕಲೀಲಿಕ್ಕೆ ಸರಿಯಾದಂತಹ ಸಮಯ ಈಗ. 2025 ಹೋಯ್ತು, 2026 ಬಂತು. ಎಷ್ಟೋ ಜನ ನ್ಯೂ ಇಯರ್ ರೆಸಲ್ಯೂಷನ್ ಸೆಟ್ ಮಾಡ್ಕೊಂಡಿರ್ತಾರೆ, ಈ ವರ್ಷ ಇಂಗ್ಲಿಷ್ ಕಲಿತೀನಿ ಅಂತ ಹೇಳಿ. ಬಟ್ ಇಲ್ಲಿವರೆಗೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇದು ನಿಮಗೆ ಸುವರ್ಣ ಒಂದು ಅವಕಾಶ ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ. ಬಿಕಾಸ್ ಸಕ್ಸಸ್ ಅಕರ್ಸ್ ವೆನ್ ಪ್ರಿಪರೇಷನ್ ಮೀಟ್ಸ್ ಅಪರ್ಚುನಿಟಿ. ನೀವೇ ನಿಮ್ಮನ್ನ ಕೇಳ್ಕೊಳ್ಳಿ, ಈಗ ಒಂದು ಆಪ್ಷನ್ ನಿಮ್ಮ ಹತ್ರ, ಒಂದು ಅಪರ್ಚುನಿಟಿ ನಿಮ್ಮ ಹತ್ರ ಬಂದಿದೆ, ಒಂದು ಒಳ್ಳೆ ಜಾಬ್ ಇದೆ, ಆ ಜಾಬ್ನ ಸ್ಯಾಲರಿ ಪ್ರತಿ ತಿಂಗಳು 50,000 ರೂಪಾಯಿ ಇದೆ. ಬಟ್ ನಮಗೆ ಸರಿಯಾಗಿ ಇಂಗ್ಲಿಷ್ ಮಾತಾಡುವಂತಹ ಒಬ್ಬ ವ್ಯಕ್ತಿ ಬೇಕು, ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡುವಂತ ವ್ಯಕ್ತಿ ಬೇಕು, ಒಂದು ಟೀಮ್ ಲೀಡ್ ಮಾಡುವಂತ ವ್ಯಕ್ತಿ ಬೇಕು ಅಂದ್ರೆ ಆ ಸ್ಕಿಲ್ಸ್ ನಿಮ್ಮ ಹತ್ರ ಇವೆಯಾ? ಇಲ್ಲ. ಅವಕಾಶ ನಿಮ್ಮ ಮುಂದೆ ಇದೆ, ಬಟ್ ಆ ಪ್ರಿಪರೇಷನ್ ನಿಮ್ಮ ಮುಂದೆ, ಆ ಒಂದು ನೀವು ಪ್ರಿಪೇರ್ಡ್ ಆಗಿಲ್ಲ ಅದಕ್ಕೆ ಅಂದ್ರೆ ಆ ಅವಕಾಶದಿಂದ ನಿಮ್ಗೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತೇ ಸ್ಟಾರ್ಟ್ ಮಾಡಿ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ. ಸೊ ಇನ್ನ ನಿಮ್ಮಲ್ಲಿ ಬಹಳಷ್ಟು ಜನ ಕೇಳ್ತಾರೆ, ಸೊ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಯಾವ ರೀತಿ ಕಲಿಬೇಕು, ನಿಮಗೆ ಇಂಗ್ಲಿಷ್ ಅಲ್ಲಿ ಫಾಸ್ಟ್ ಆಗಿ ಕಲಿಬೇಕು ಅಂತ ಆಸೆ ಇದ್ರೆ, ಇನ್ನ ಇಂಗ್ಲಿಷ್ ಒಬ್ಬ ಎಕ್ಸ್ಪರ್ಟ್ ಟೀಚರ್ನ ಜೊತೆ ನಿಮಗೆ ಇಂಗ್ಲಿಷ್ ಕಲಿಬೇಕು ಅನ್ನುವಂತಹ ಆಸೆ ಇದ್ರೆ, ಸೊ ಡೆಫಿನೆಟ್ಲಿ ನೀವು ನನ್ನ ಜೊತೆಯಲ್ಲಿ ಕಲಿಬಹುದು. ನಾನು ಹುಸೇನ್ ನಾಯ್ಕರ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಎಕ್ಸ್ಪರ್ಟ್. ನನ್ನ ಹೆಸರು ಹುಸೇನ್ ನಾಯ್ಕರ್. ಸೊ ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್. ನಾನು ಇಂಗ್ಲಿಷ್ ಅನ್ನ ಕಲಿತು ಸಾವಿರಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ. ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇಂಗ್ಲಿಷ್ ಅನ್ನ ಕಲ್ತಿದ್ದೀನಿ. ನೀವು ನನ್ನ ಜೊತೆಯಲ್ಲಿ ಇಂಗ್ಲಿಷ್ ಕಲಿಬೇಕು, ನನಗೆ ಒಬ್ಬ ಎಕ್ಸ್ಪರ್ಟ್ ಟೀಚರ್ ಎಜುಕೇಟರ್ನ ಸಹಾಯ ಬೇಕು, ಅವರ ಗೈಡೆನ್ಸ್ ನ ಮೂಲಕ ನಾನು ಫಾಸ್ಟ್ ಆಗಿ ಕಲಿಬೇಕು ಅನ್ನೋರಿದ್ರೆ ಸೊ ಈ ಒಂದು ನನ್ನ ಕೋರ್ಸ್ ಅನ್ನು ನೀವು ಜಾಯಿನ್ ಆಗಬಹುದು. 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಸೊ ಈ ಕೋರ್ಸ್ ಅಲ್ಲಿ ಇದೆಯಲ್ಲ ಯಾರಿಗೆ ಅಂದ್ರೆ, ಈ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ರೆ ಇಂಗ್ಲಿಷ್ ಅಲ್ಲಿ ಡೆಫಿನೆಟ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಈ ಎಲ್ಲ ಫೀಚರ್ಸ್ ಗಳು ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ಕ್ಲಾಸಸ್ ಅಂಡ್ ದೆನ್ PDF ನೋಟ್ಸ್, ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಆ ರೈಟ್ ಪ್ರಾಕ್ಟೀಸ್ ನಾನು ಇಲ್ಲಿ ಮಾಡಿಸ್ತೀನಿ. ಒಂದು ನೋಟ್ಸ್ ನ ಮೂಲಕ, ಆನ್ಲೈನ್ ಟೆಸ್ಟ್ ನ ಮೂಲಕ, ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ನ ಮೂಲಕ. ಇಲ್ಲಿ ನಿಮ್ಮ ಎಲ್ಲ ರೈಟ್ ಮೆಥಡ್ ನ ಮೂಲಕ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ. ಪ್ಲಸ್ ನಿಮ್ದು ಯಾವುದೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಮ ಎಲ್ಲ ಡೌಟ್ಸ್ ಅಂಡ್ ಕ್ವಶನ್ಸ್ಗೆ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ. ಸೊ ಇನ್ನು ಹೇಗೆ ಜಾಯಿನ್ ಆಗಬೇಕು ಅಂತ ಕೇಳೋದಾದ್ರೆ, ಸೊ ಇಲ್ಲಿ ಇದಕ್ಕೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಅನ್ನುವಂತಹ ಆಪ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಪ್ಲೇ ಸ್ಟೋರ್ ನಲ್ಲಿ ನೇರವಾಗಿ ನೀವು ಸ್ಕಿಲ್ ಬೂಸ್ಟರ್ ಅಂತ ಟೈಪ್ ಮಾಡಿದ್ರೆ ಕೂಡ ಬರುತ್ತೆ. ಸೊ ಅಲ್ಲಿಂದ ಹೋಗಿ ನೀವು ಈ ಒಂದು ಬ್ಯಾಚ್ ಅನ್ನ ಜಾಯಿನ್ ಆಗಬಹುದು. ಈ ರೀತಿ ಕಾಣಿಸುತ್ತೆ ನಿಮಗೆ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ ಈ ರೀತಿ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಬಹುದು. ಸೊ ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು, 8150853340. ಸೊ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಸೊ ನಿಮಗೆ ಯಾಕೆ ಇಂಗ್ಲಿಷ್ ಬರ್ತಾ ಇಲ್ಲ, ಹೇಗೆ ಫಾಸ್ಟ್ ಆಗಿ ಕಲಿಬೇಕು, ಹೇಗೆ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಕಲಿಬೇಕು, ಅದರ ಒಂದು ಪ್ರಾಪರ್ ಐಡಿಯಾ ಅಂಡ್ ಪ್ರಾಪರ್ ಮೆಥಡ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡೋದಕ್ಕಾಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ ಅನ್ನ. ಇಲ್ಲಿ ನಿಮಗೆ ಇಂಗ್ಲಿಷ್ ರಿಲೇಟೆಡ್ ಆಗಿರುವಂತಹ ಸ್ಟಡಿ ಟಿಪ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕಾಂಟೆಂಟ್ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.